ಅದಾದ್ಮೇಲೆ ಹೋಗಿರೋರಿಗೆ ಕರೆದು ಮತ್ತೆ ಜಾಯಿಂಟ್ ಮೆಮೊಗೆ ಸೈನ್ ಹಾಕಿ ಅಂತ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಮತ್ತು ಮ್ಯಾನೇಜ್ಮೆಂಟ್ ಮತ್ತು ನಮ್ಮ ಸಾರಿಗೆ ಸಚಿವರು ನಮಗೆ ಸ್ಪಂದಿಸ್ತಾ ಇದ್ದಾರೆ. ನಿರಂತರವಾಗಿ ಈ ನಮ್ಮ ಒಕ್ಕೂಟದ ವತಿಯಿಂದ ನಾವು ಸಾರಿಗೆ ಸಚಿವರನ್ನ ಮತ್ತು ಅಧಿಕಾರಿಗಳನ್ನ ಭೇಟಿ ಮಾಡಿ ಎಲ್ಲ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಸಮಸ್ಯೆ ಬಗೆಹರಿಸಬೇಕು ಅಂತ ಕೇಳ್ತಾ ಇದೀವಿ. ಇವತ್ತು ಕೋರ್ಟ್ಗಳಲ್ಲಿ ಸುಮ್ಮನೆ ಮ್ಯಾನೇಜ್ಮೆಂಟ್ ಈಗಲೂ ಅಪೀಲ್ ಹೋಗ್ತದೆ, ಮೇಲ್ಕೋರ್ಟ್ಗೆ, ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಉದ್ಯೋಗಿಗಳಿದ್ದಾರೆ, ಆದ ಕಾರಣ ಅವರು ಬೇರೆ ಅನ್ನುವಂಥದ್ದು ಸರಿಯಲ್ಲ. ನಷ್ಟ ಬರುವಂತಹ ನಾನೇ ಅದನ್ನು ಪ್ರಸ್ತಾಪಿಸ್ತೇನೆ. ಪ್ರತಿಯೊಂದು ಹೋರಾಟದಲ್ಲಿ ತಮ್ಮ ಕೊಡುಗೆ ಅಮೂಲ್ಯವಾಗಿ ನೀಡ್ಕೊಂಡು ಬಂದಿದ್ದೀರಾ. ಕಳೆದ 4 ವರ್ಷಗಳಿಂದ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಯಾವಾಗೆಲ್ಲ ನಾವು ಸಾರಿಗೆ ನೌಕರರು ಹೋರಾಟಕ್ಕಿದ್ದಾಗ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರಿ, ಈಗ ಕೂಟದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಅದನ್ನು ಮನಗಂಡು ನಾವು ನುಡಿದಂತೆ ನಡೆಯುವ ಸರ್ಕಾರ ಅಂತ ತಿಳಿದು ಅದ್ರ ಹಿಂದೆನೂ ಸಹ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಅವರ 165 ಪ್ರಣಾಳಿಕೆ ಬೇಡಿಕೆಗಳಲ್ಲಿ ಇತರ ಸಮ್ಮೇಳನಗಳನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಗಮನಗೊಂಡ ನೌಕರರು ಈ ಒಂದು ಹಣಕ್ಕಾಗಿ ಪಾಪ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಸೊ ನಾವು ಸರ್ಕಾರದ ಹತ್ರ ಕೇಳ್ಕೊಳ್ಳೋದು, ಆ 20 ತಿಂಗಳ ವೇತನದ ಹಿಂಬಾಕಿ ಏನಿದೆ ಅದನ್ನ ದಯವಿಟ್ಟು ಕೂಡಲೇ ಬಿಡುಗಡೆ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ನಮ್ಮ ನಿವೃತ್ತಿ ನೌಕರರಿಗೆ ಮೊದಲು ಅದರ ಕಂತುಗಳೇನಿದೆ ಒಂದೇ ಕಂತಿನಲ್ಲಿ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ. ತದನಂತರ ಸಾರಿಗೆ ಸಂಸ್ಥೆಯಲ್ಲಿ ಕಳೆದ 30 ವರ್ಷಗಳಿಂದ ಕಾರ್ಮಿಕ ಸಂಘಟನೆಗಳ ಚುನಾವಣೆಗಳೇ ನಡೆಯದೆ ಹಲವು ಸಮಸ್ಯೆಗಳು ನೌಕರರನ್ನ ಕಾಡ್ತಾ ಇರೋದನ್ನ ಸರ್ಕಾರದ ಮಟ್ಟದಲ್ಲಿ ಮತ್ತು ಆಡಳಿತ ಮಂಡಳಿಯಲ್ಲಿ ಪ್ರಸ್ತಾವನೆ ಮಾಡಕ್ಕಾಗ್ತಾ ಇಲ್ಲ. ಸೊ ದಯವಿಟ್ಟು ಆದಷ್ಟು ಶೀಘ್ರದಲ್ಲಿ ಕಾರ್ಮಿಕ ಸಂಘಟನೆಯ ಚುನಾವಣೆ ನಡೆಸಬೇಕು. ತದನಂತರ 2021ರ ಮುಷ್ಕರದ ಸಮಯದಲ್ಲಿ ಆದಂತಹ ವಜಾ ಪ್ರಕರಣಗಳು ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಇತರ ಸಂಘಟನೆಗಳ ಪದಾಧಿಕಾರಿಗಳ ಸೇರಿ ನಾವು ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಮ್ಮ ನೌಕರರು ಇನ್ನು ಬೀದಿ ಪಾಲಾಗೋದ್ರಲ್ಲಿ ಏನು ಹೇಳುವ ಮಾತೇ ಇಲ್ಲ. ಸೊ ಆದ್ರಿಂದ 25ನೇ ತಾರೀಕು ನಾವು ಏನು ನಾವು ಪದಾಧಿಕಾರಿಗಳೆಲ್ಲ ಸೇರಿ ನಿರ್ಧಾರ ಮಾಡಿ 25ನೇ ತಾರೀಕಿನಂದು ನಾವು ನಮ್ಮ ಹೋರಾಟದ ಒಂದು ದಿನಾಂಕವನ್ನ ನಾವು 2024ರಲ್ಲಿ ಹಮ್ಮಿಕೊಂಡಿದ್ದು. ಆ ದಿವಸ ನಾನು ಸಣ್ಣದಾಗಿ ಒಂದು ಪ್ರತಿಭಟನೆಯನ್ನು ಸಹಿತ ಎಲ್ಲ ಒಕ್ಕೂಟದ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆದಿದ್ದು ತಮಗೆಲ್ಲರೂ ಗೊತ್ತಿದೆ, ಮಾಧ್ಯಮದಲ್ಲೂ ಸಹಿತ ಬಂದಿತ್ತು ಎಲ್ಲ. ಆಗ ಭರವಸೆಯನ್ನು ಕೊಟ್ಟಿದ್ದರು ಮುಖ್ಯಮಂತ್ರಿಯವರು, ಏನು ಈಗ MP ಎಲೆಕ್ಷನ್ ಇದೆಯೋ ಅದಾದ ನಂತರ ನಾನು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀನಿ ಅಂತ ಖುದ್ದಾಗ ಅವರನ್ನೇ ಭರವಸೆ ಕೊಟ್ಟಿದ್ದು ತಮಗೆಲ್ಲರೂ ಗೊತ್ತಿದೆ. ಆ ಒಂದು ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿ ಅವರು ಇದ್ರು, ಎಲ್ಲ ಅಧಿಕಾರಿಗಳಿದ್ರು. ಅವತ್ತು ಸರ್ಕಾರ ಎಲ್ಲರೂ ಹೊಣೆ ಆಗ್ತಾರೆ. ಯಾಕೆಂದ್ರೆ ಚುನಾವಣೆ ನಡೆಸಿಲ್ಲ. 30 ವರ್ಷಗಳಿಂದ ಯಾವುದೇ ರಾಜ್ಯದಲ್ಲೂ ಈ ರೀತಿ ಅನ್ಯಾಯ ಆಗ್ತಾ ಇಲ್ಲ ಕಾರ್ಮಿಕರಿಗೆ. ಇಷ್ಟು ದೌರ್ಜನ್ಯ, ಇಷ್ಟು ಅನ್ಯಾಯ ಬೇರೆ ಎಲ್ಲೂ ಆಗ್ತಾ ಇದೆ. ದಯವಿಟ್ಟು ಯಾರಾದರೂ ಗೊತ್ತಿದ್ರೆ ನಮಗೆ ಹೇಳ್ಬೋದು. ಯಾಕೆಂದ್ರೆ ಚುನಾವಣೆ ಸಂಘಗಳದು ಎಲ್ಲ ಕಡೆ ನಡೀತಾ ಇದೆ. ತಮಿಳುನಾಡಿನಲ್ಲಿ ನಡೀತಾ ಇದೆ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಎಲ್ಲ ಅವರ ಒಂದು 4 ವರ್ಷ 5 ವರ್ಷ 3 ವರ್ಷ ಏನು ನಿಗದಿ ಮಾಡಿದೆ ಅದಂತೆ ನಡೀತಾ ಇದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಸಹಿತ ಮಾಡಿಲ್ಲ. ಕಾರ್ಮಿಕರ ಮೇಲೆ ದೌರ್ಜನ್ಯ ಮತ್ತು ಅವ್ರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಕಿತ್ಕೊಳ್ಳೋದಕ್ಕೆ ಏನ್ ಬೇಕೋ ಅದಕ್ಕೆ ಎಲ್ಲರೂ ಕಾರಣ. ಮತ್ತೆ KSRTC, BMTC, SC/ST ನೌಕರರ ಅಧಿಕಾರಿಗಳ ಸಂಘದ ಪರವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತೇನು ಜಂಟಿ ಹೋರಾಟ ಸಮಿತಿ ಒಂದು 4 ಬೇಡಿಕೆಗಳನ್ನು ಇಟ್ಟು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಈ ಸಂಬಂಧ ಈಗಾಗಲೇ ಇದರಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳೋದು ಬಡ್ಜೆಟ್ ಇಲ್ಲಿ ಅನೌನ್ಸ್ ಆಗುವಂಥದ್ದಲ್ಲ. ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಆದೇಶವನ್ನು ನೀಡಬೇಕು ಅಂತ ಅನ್ನೋದು ಒಂದು ವ್ಯವಸ್ಥೆ. ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಚುನಾವಣೆಗೆ ಅತಿ ಪ್ರಾಮುಖ್ಯತೆ ಇದೆ. ಆದ್ರೆ 30 ವರ್ಷದಿಂದನೂ ಕೂಡ ಬೃಹತ್ತಾದ KSRTC, BMTC ನಲ್ಲಿ ಒಂದು ಚುನಾವಣೆ ನಡೆದಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಮನೋಪಲಿ ಆಗ್ತಾ ಇದೆ ಅನ್ನೋ ಒಂದು ಆತಂಕ ಕಾಡ್ತಿದೆ. ಮತ್ತೆ ಅಲ್ಲಿ ಅನ್ಡೆಮೊಕ್ರೆಟಿಕ್ ಆಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಇದು ಸಂವಿಧಾನದ ಪರಿಮಿತಿಗೊಳಪಟ್ಟಿದೆ. ಡೆಮೋಕ್ರಸಿ ಉಳಿಸೋದಕ್ಕೋಸ್ಕರ ಆದ್ರೂ ಈ ಕೂಡಲೇ ಸರ್ಕಾರ ಆ ಚುನಾವಣೆಯನ್ನ ನಡೆಸಬೇಕು. ಚುನಾವಣೆಯಲ್ಲಿ ಯಾರಾದ್ರೂ ಗೆಲ್ಲಿ, ಈಗಿರೋ ಅಧ್ಯಕ್ಷರ ತಂಡನೇ ಗೆಲ್ಬೋದು ಗೊತ್ತಿಲ್ಲ ಅದು. ಆದ್ರೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆ ಆಗ್ಬೇಕು ಅಂತ ಒಂದು ಬೇಡಿಕೆ. ಮತ್ತಿನ್ನ ವೇತನ ಇತ್ಯಾದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಒಕ್ಕೂಟದ ಪರವಾಗಿ ನಮ್ಮ ಚಂದ್ರಶೇಖರ್ ಸರ್ ಮತ್ತೆಲ್ಲರೂ, ಯಾಕೆ ನಮ್ಗೆ ಮಾರ್ಗದರ್ಶಕರಾಗಿ ರಾಧಾಕೃಷ್ಣ ಸರ್ ಅವರು ಇದ್ದಾರೆ,
ಅವರು ಚುನಾವಣೆ ಕಡಿಮೆ ವೇತನ ತಗೊಂಡು ಕೀಳಾಗಿ ಕಾಣಿಸ್ಕೊಳ್ತಾ ಇರುವಂತ ನೌಕರರು ಒಂದು ನಾಗರಿಕ ಬದುಕನ್ನ ಸಾಗಿಸೋದಕ್ಕೆ ಈ ಬಡ್ಜೆಟ್ ಅಲ್ಲಿ ಒಂದು ಅನೌನ್ಸ್ ಮಾಡ್ತಾರೆ ಅನ್ನೋ ಒಂದು ಆಶಾವಾದ ಇದೆ. ಅದನ್ನು ಮಾಡಬೇಕು ಅಂತ ಒಂದು ಜ್ಞಾಪಿಸೋದಕ್ಕೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿ. ಆಕಸ್ಮಿಕ ಸರ್ಕಾರ ಏನಾದ್ರು ಆಯವ್ಯಯದಲ್ಲಿ KSRTC BMTC ನೌಕರರ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಮಾಡದೇ ಇದ್ರೆ ಬಹುಶಃ ಮಾಡುತ್ತೆ. ಯಾಕೆಂದ್ರೆ ಹಿಂದೆ ಸರ್ಕಾರ ಚುನಾವಣೆಯಲ್ಲೂ ಕೂಡ ನಾವೆಲ್ಲ ರೈತರ, ಕಾರ್ಮಿಕರ, ದಲಿತರ, ಮಹಿಳೆಯರ ಬಗ್ಗೆ ಕರುಣೆ ಒಕ್ಕೂಟದ ಸಲಹೆಗಾರರು ಅವರು ಕಾಂಗ್ರೆಸ್ ಪಕ್ಷದ ಚುನಾವಣಾ ಒಂದು ಪ್ರಣಾಳಿಕೆಯಲ್ಲಿ ಉಪಾಧ್ಯಕ್ಷರಾಗಿದ್ರು. ಅವರು ಅವರ ಅಭಿಪ್ರಾಯವನ್ನು ಮಂಡಿಸಿದರು. ಕಾರ್ಮಿಕ ಸಂಘಟನೆಗಳ ಜೊತೆಗೆ ಅದರ ಬಗ್ಗೆ ಸಂಶಯವೇ. ಇದೊಂದೇ ಅಲ್ಲ, ನಾನು 2-3 ಕಾರ್ಮಿಕ ಸಂಘಟನೆಗಳ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದೀನಿ. ನನ್ನ ವೃತ್ತಿಪರ ಜೀವನದಲ್ಲೂ ನನ್ನ ಅಧ್ಯಾಪಕರ ಸಂಘಟನೆಗಳ ಜೊತೆಗೆ ದೇಶವ್ಯಾಪಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನಿಸ್ತೇನೆ. ಡಬಲ್ ನನ್ನ ಹತ್ರ 2 ಜವಾಬ್ದಾರಿ ಇದೆ. ಒಂದು ಬದ್ಧತೆ, ಒಂದು ಉತ್ತರ. ಉತ್ತರ ಏನಂದ್ರೆ ನೀವು ಕೇಳ್ತೀರಿ, ಪ್ರಣಾಳಿಕೆಯನ್ನು ಬರೆದಿದ್ದೀರಿ, ಏನು ಮಾಡಿದ್ದೀರಿ, ಏನು ಮಾಡ್ತೀರಿ ಅಂತ. ಈಗ ಪ್ರಜಾಪ್ರಭುತ್ವದ ವ್ಯಾಖ್ಯಾನವನ್ನು ಮಾಡಿದರೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ಸ್ಟ್ರಕ್ಟಿವ್ ಟೀಕೆ ಒಳಗಡೆಯಿಂದಲೇ ಬರಬೇಕಾದದ್ದು, ಅದು ಬಹಿರಂಗವಾಗಬೇಕಾದದ್ದು ಕೂಡ ಬೇಕು ನಮಗೆ. ಈಗ ನಾವು ಪಕ್ಷಗಳ ಮಧ್ಯೆ ಈ ಜಗಳ ಅಂತ ಹೇಳ್ತೀವಲ್ಲ, ಅದು ಬಹಿರಂಗವಾಗೋದು ಯಾಕೆ ಬೇಕಂದ್ರೆ ಜನಸಮುದಾಯಕ್ಕೆ ತಿಳ್ಬೇಕು. ಆದ ಕಾರಣ ಬಹಿರಂಗವಾಗಿ ನಾನೇನು ಹೇಳೋದಂದ್ರೆ, ಪ್ರಣಾಳಿಕೆಯಲ್ಲಿ ತಯಾರು ಮಾಡುವಾಗ ನಾನು ಮಾನ್ಯ ಸ್ನೇಹಿತರಾದ ಚಂದ್ರಶೇಖರ್ ಅವರನ್ನ ಸುಮಾರು ಒಂದು 10 ಬಾರಿ ಜರಡಿ ಹಿಡಿದಿದ್ದೀನಿ. ಸಂಸ್ಥೆಗೆ ನಷ್ಟ ಆಗ್ತದೆ, ಅದು ಹೇಗೆ ಇದಾಗ್ತದೆ ಅಂತ ಕೇಳಿದ್ದೀನಿ ನಾನು. ಅವರು ಎಲ್ಲ ಡೇಟಾವನ್ನ ತಂದುಕೊಟ್ಟು ಕನ್ವಿನ್ಸ್ ಮಾಡಿದ ಮೇಲೆ ನಮ್ಮ ಎಲ್ಲ ನಾಯಕರನ್ನ ಕನ್ವಿನ್ಸ್ ಮಾಡಲಾಗಿದೆ. ಈ ಪ್ರಣಾಳಿಕೆಗೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಆಗ ವಿರೋಧ ಪಕ್ಷದ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯನವರು, ಅಧ್ಯಕ್ಷರಾದಂತಹ ಪ್ರಣಾಳಿಕೆಯ ಸಮಿತಿ ಅಧ್ಯಕ್ಷರಾದಂತಹ ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅವರು, ಅಲ್ಲದೆ AICC ಇನ್ಚಾರ್ಜ್ ರಣಜಿತ್ ಸಿಂಗ್ ಸುರ್ಜೇವಾಲಾ ಅವರು ಪ್ರತಿಯೊಂದು ಅಕ್ಷರವನ್ನು ಕೂಡ ಕಾಮ ಕೂಡ ತೆಗೆದುಬಿಟ್ಟಿದ್ದಾರೆ ಸುರ್ಜೇವಾಲಾ. ಅದನ್ನ ನಮ್ಮ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು ರಿಲೀಸ್ ಮಾಡಿದ್ದಾರೆ ಪಬ್ಲಿಕ್ ಆಗಿ. ಅಂದ್ರೆ ಅದು ನಮ್ಮ ಬದ್ಧತೆ ಅನ್ನೋದಕ್ಕೆ ಸಂಶಯವೇ ಇಲ್ಲ. ಆ ಬದ್ಧತೆಯನ್ನು ಕಾಪಾಡಬೇಕು. ನಾನು ಇದರಲ್ಲಿ ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ, ತಾವು ಪ್ರಚಾರ ಮಾಡಿದ್ರು ಇದೆಲ್ಲ, ಯಾವುದೇ ಪಕ್ಷ ಒಂದು ಪ್ರಣಾಳಿಕೆಯನ್ನು ಸಿದ್ಧ ಮಾಡಿದ್ರೆ ಅದು ಎಕ್ಸೆಪ್ಟ್ ಆದರೆ ಅದಕ್ಕೆ ಬದ್ಧರಾಗಿರ್ಬೇಕು. ಅದು ಬದ್ಧರಾಗದೇ ಇರುವಂಥದ್ದು ಸರಿಯಲ್ಲ. ಅದರಲ್ಲಿ ಕೆಲವು ಆಗೋದಿಲ್ಲ. ಅದರಲ್ಲಿ 2 ಥರ ಇರುತ್ತೆ. ಒಂದು ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತಹದ್ದು, ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 500 ಕೋಟಿ ರೂಪಾಯಿ. ನಾನೊಂದು ಸೆಮಿನಾರೇ ಮಾಡಿ ತಮ್ಮನ್ನು ಕನ್ವಿನ್ಸ್ ಮಾಡ್ತೀನಿ ಅಬೌಟ್ ರಿಸೋರ್ಸಸ್ಗೆ ಏನು ಕೊರತೆ ಇಲ್ಲ. ಅದರ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದಕ್ಕೆ ನಾವು ಹೆಚ್ಚು ಕಾರ್ಯಕರ್ತನಾಗಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಪಕ್ಷಗಳು ಕೂಡ ಒಂದೇ ರೀತಿ ಆಲೋಚನೆ ಮಾಡ್ಬಿಡ್ತಾವ ಅಂತ. 30 ವರ್ಷದಿಂದ ಯಾಕೆ ಚುನಾವಣೆ ಮಾಡಲಿಲ್ಲ? ಚುನಾವಣೆ ಮಾಡಿದ್ರೆ ಏನಾಗ್ತದೆ? ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಅವ್ರು ಪ್ರತಿನಿಧಿಸ್ತಾರೆ. ಇಲ್ಲದಿದ್ರೆ ಸಣ್ಣ ಪುಟ್ಟ ಗುಂಪುಗಳು ಬರುವಂಥದ್ದು, ನಾನ್ ಡೆಮಾಕ್ರೆಟಿಕ್ ಆಗಿ ಆಗುವಂಥದ್ದು, ಅಪವಾದಗಳು ಬರುವಂಥದ್ದು. ಇದು ಹಿಂದಿನ ಸರ್ಕಾರ ಮಾಡ್ತು. ಈಗ ಹೇಳ್ತಿದ್ರೆ ಅಪವಾದಗಳು. ಹಿಂದಿನ ಸರ್ಕಾರ ಒಬ್ಬರನ್ನ ಮತ್ತೆ ಮೇಲೆ ಕಟ್ಟಿ ಕಾಲೆಳೆಯುವಂಥ ಕೆಲಸ ಮಾಡಿ ಕಾರ್ಮಿಕ ತಳವರ್ಗದ ಜನರ ಜೊತೆ ಮಾನಸಿಕವಾದಂತಹ ಸಂವೇದನೆಯನ್ನು ಇಟ್ಕೊಂಡಿರುವಂಥವ್ರು ರಾಹುಲ್ ಗಾಂಧಿ ಅವರು. ನಮ್ಮ ನಾಯಕರುಗಳು ಅಷ್ಟೇ. ರಾಮಲಿಂಗಾರೆಡ್ಡಿ ಇದು ಅವರ ಮೇಲೆ ನಮ್ಮ ಅಭಿಮಾನದ ಹೊಗಳಿಕೆಯೂ ಕೂಡ ಇದೆ. ರಾಮಲಿಂಗಾರೆಡ್ಡಿ ಇದು ಬೇಬಾಕಿ ಕೊಡುವಂಥದ್ದು. ಇದಕ್ಕೆ ಒಂದು ಉತ್ತರ ನಾನೇ ಕೊಡ್ತೀನಿ ಸಂಭಾವ್ಯವಾದಂಥ ಪ್ರಶ್ನೆಗೆ. ಯಾವುದಂದ್ರೆ KSRT ಬಸ್ನಲ್ಲಿ ಫ್ರೀ ಎಲ್ಲ ಕೊಟ್ಬಿಟ್ಟು ಹೆಣ್ಮಕ್ಳಿಗೆ ಲಾಸ್ ಆಗಿದೆ ಅನ್ನೋದು ಭ್ರಮೆ. ಅದು ಸತ್ಯ ಅಲ್ಲ. ಅದರಲ್ಲಿ ಮೈಕ್ರೋ ಎಕನಾಮಿಕ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಇನ್ನೊಂದ್ಸಲ ಹೇಳ್ತೀನಿ. ಮೈಕ್ರೋ ಎಕನಾಮಿಕ್ಸ್ ಅದರ ಜೊತೆಗೇನೆ KSRTC ನಲ್ಲಿ ಹೋಗುವಂತ ಜನರಿಂದ ಬರುವಂತಹ ನಾವು ಕಮಿಟ್ ಮಾಡಿದ್ದೀವಿ, ಅವ್ರಿಗೆ ಕೊಡ್ತೀವಿ ಅಂತ. ಆ ಕೊಟ್ಟ ಮೇಲೆ ಕಮಿಟ್ ಸಾರಿಗೆ ಸಂಸ್ಥೆ ಅನ್ನೋದನ್ನು ಪ್ರತಿ ವರ್ಷವೂ ನಾವೇ ತಗೊಳ್ಳೋದು. ಅಂದ್ರೆ ನಮ್ಮ ವ್ಯವಸ್ಥೆ ಅಧಿಕಾರಿಗಳು
ಬಸ್ ಕಂಡಕ್ಟರ್ಗಳು, ಡ್ರೈವರ್ಗಳು ಇವರೆಲ್ಲ ಸರಿ ಇಲ್ವಾ? ಅತ್ಯುತ್ತಮ ವ್ಯವಸ್ಥೆಗೆ ಅವರೇ ಜೀವನಾಧಾರ. ಅತ್ಯುತ್ತಮ ವ್ಯವಸ್ಥೆ ಅಂತ ಪ್ರಧಾನಮಂತ್ರಿಗಳಿಂದ ಮತ್ತೆ ರಾಷ್ಟ್ರಾಧ್ಯಕ್ಷರಿಂದ ಪ್ರಶಸ್ತಿ ತಗೊಳ್ಳೋ ನಮಗೆ ವ್ಯವಸ್ಥೆ ಚೆನ್ನಾಗಿದೆ ಅಂತ ಗೊತ್ತು. ನಮಗೆ ಆಟಿಟ್ಯೂಡ್ ಚೇಂಜ್ ಆಗಲಿ, ನಾನು ಆಮೇಲೆ ಅನುಮೋದನೆ ಟೈಮ್ನಲ್ಲಿ ಚೇಂಜ್ ಆಗ್ತದೆ. ಅನೇಕ ಬಾರಿ ಅನುಮೋದನೆ ಚೇಂಜ್ ಆಗ್ತದೆ. KSRTC ಸಂಪರ್ಕ ಅತ್ಯುತ್ತಮವಾಗಿ ನಡೀತಾ ಇದೆ. ಇದು ಆದ ಕಾರಣ ನಾನು ಕೂಡ ಈ ವೇದಿಕೆಯ ಮೂಲಕ ನಮ್ಮ ಸ್ನೇಹಿತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈಗೇನು ನಮ್ಮ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ, ಈಗ ನಮ್ಮ ಎಲ್ಲ ಹಿರಿಯರಾದ ರಾಧಾಕೃಷ್ಣ ಸಾರು, ನಮ್ಮ ಚಂದ್ರು ಎಲ್ಲರೂ ಮಾತಾಡಿದ್ದಾರೆ, ನೀವು ಈಗಾಗಲೇ ಕೇಳಿದ್ದೀರಾ. ಈಗ ನಾವು ಅನಿವಾರ್ಯ, ಈಗ ನಮ್ಮ ಬೇಡಿಕೆಗಳೇನಿದೆ ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ತಾ ಇರೋದು, ಸರ್ಕಾರಕ್ಕೆ ನಮ್ಮ ಧ್ವನಿಯನ್ನು, ನಮ್ಮ ಕಾರ್ಮಿಕರ ಧ್ವನಿನ ಮುಟ್ಟಿಸಿ ಅಂತ. ನೀವು ನಮಗೆ ಮಧ್ಯವರ್ತಿಗಳಾಗಿ ಮತ್ತು ನಮ್ಮ ಕಷ್ಟ ಸುಖಗಳಿಗೆ ನೀವು ಸ್ಪಂದಿಸಿ ಸರ್ಕಾರದ ಕಿವಿ ಹಿಂಡಿ ಅವರಿಗೆ ಬುದ್ಧಿವಾದ ಹೇಳಿ, ಕೇಂದ್ರ ಸರ್ಕಾರದ ಅನುದಾನ ಫ್ಲೇಮ್ ಯೋಜನೆಯಲ್ಲಿ, ಇವಾಗ ನರ್ಮ್ ಯೋಜನೆಯಲ್ಲಿ ಸನ್ಮಾನ್ಯ ಕೇಂದ್ರದ ಸಚಿವರುಗಳು ನಾವು ಈಗ ಸೊ ಅದರಿಂದ ಆದಾಯದ ಮೂಲಗಳನ್ನು ಸಹ ಹೆಚ್ಚು ಮಾಡೋದಕ್ಕೆ ನಮ್ಮದೇ ಒಂದು ಕೊಡುಗೆ ಇರೋದ್ರಿಂದ ನಾವು ಸರಿಸಮಾನ ವೇತನ ಕೇಳ್ತಾ ಇರೋದು ಸಂವಿಧಾನಬದ್ಧ ಹಕ್ಕಾಗಿರೋದ್ರಿಂದ ದಯವಿಟ್ಟು ಸರಿಸಮಾನ ವೇತನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಮತ್ತೆ